ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತ ಅಂದ್ರೆ ಒಂದು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಏನಂತ ಅಂದ್ರೆ ಇಬ್ರು ಒಂದೇ ಅಡಿಗೆ ಮಾಡ್ತಾ ಇದೀವಿ. ಇಬ್ರು ಒಂದೇ ಅಡಿಗೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೀವಿ? ಗೋಬಿ. ಇಬ್ರು ಒಂದೇ ಅಡಿಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಡಿಫ್ರೆಂಟ್ ಅಂದ್ರೆ ಇಬ್ರು ಬೇರೆ ಬೇರೆ ಮಾಡ್ತಾ ಇದೀವಿ. ಅದನ್ನ ಟೇಸ್ಟ್ ಮಾಡಿ ಕೊನೆಗೆ ಯಾರು ಟೇಸ್ಟ್ ಮಾಡ್ತಾರೆ ಅವರು ಜಡ್ಜ್ ಮಾಡಿ ಯಾವ್ದು ಚೆನ್ನಾಗಿದೆ, ಅಂದ್ರೆ ಯಾರ ಗೋಬಿ ಮಂಚೂರಿ ಚೆನ್ನಾಗಿದೆ, ಸೇಮ್ ಕ್ವಾಂಟಿಟಿ ಎಲ್ಲ ಸೇಮ್ ತಗೊಂಡಿದೀವಿ. ಅದ್ರಲ್ಲಿ ಯಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾರು ಚೆನ್ನಾಗಿ ಮಾಡ್ತಾರೆ ಆತರ ಎಲ್ಲ ಇರುತ್ತೆ. ಕುಕಿಂಗ್ ಯಾರು ಜಡ್ಜ್ ಮಾಡ್ತಾರೆ ಅಂದ್ರೆ ಅದು ಒಬ್ರು ದರ್ಶನ್ ಒಕ್ಕಲಿಗ ಅವರು, ಹಾಗೆ ಸೋನು ಅವ್ರ ಮಮ್ಮಿ ಕುಮಾರಿ ಆಂಟಿ ಜಡ್ಜ್ ಮಾಡ್ತಾ ಇದಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ಇದೊಂದು ಕುಕಿಂಗ್ ಚಾಲೆಂಜ್ ತರ. ಇದು ನಾವ್ ರೆಸಿಪಿ ಎಲ್ಲ ಏನ್ ತೋರಿಸ್ತಿಲ್ಲ, ನಾವು ನಾರ್ಮಲ್ ಆಗಿ ಮಾಡ್ತಿದೀವಿ. ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಮಾಡ್ತಾ ಇರೋದು. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ರೆಸಿಪೀಸ್ಗೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಕಡೆ ಇಟ್ಟಿದೀವಿ. ಇವಳು ಕಾಣ್ಬೇಕು ಅಂದ್ರೆ ನಾನ್ ಸ್ವಲ್ಪ ಹಿಂದೆಯಿಂದಾನೇ ಶೂಟ್ ಮಾಡ್ಬೇಕಾಗತ್ತೆ, ಬಿಕಾಸ್ ಕಂಜೆಸ್ಟೆಡ್ ಇದೆ ಸ್ವಲ್ಪ ಜಾಗ. ಅಕ್ಕ ಅಲ್ಲೇ ಕುತ್ಕೊಂಡು ಅಡಿಗೆ ಮಾಡ್ತಾರೆ. ಅವ್ರದ್ದು ಏನೇ ಇದ್ರು ಕುತ್ಕೊಂಡೇ ಅಡಿಗೆ ಮಾಡ್ತಾರೆ. ನಾನು ಇಲ್ಲಿ ನಿಂತ್ಕೊಂಡು ಅಡಿಗೆ ಮಾಡ್ತೀನಿ. ನಂದು ಈ ಸೈಡ್ ಟೆರಿಟರಿ, ನನ್ ಟೆರಿಟರಿಗೆ ಅವಳು ಬರೋ ಹಾಗಿಲ್ಲ, ಅವಳ ಟೆರಿಟರಿಗೆ ನಾನ್ ಹೋಗೋ ಹಾಗಿಲ್ಲ. ಸೊ ಇಬ್ರು ಆ ಕಡೆ ಈ ಕಡೆ ಮಾಡ್ತಾ ಇದೀವಿ. ಸೊ ನೋಡೋಣ, ಲೆಟ್ ಸ್ಟಾರ್ಟ್. ಗೋಬಿ ಮಾಡಕ್ಕೆ ಶುರು ಮಾಡೋಣ. ಈಗ ಮಾಡ್ಬೇಕಾಗಿರೋದು ಫಸ್ಟ್ ನಾವು ಗೋಬಿ ಮಾಡೋದಿಕ್ಕೆ ಈ ಎಲೆಕೋಸಲ್ಲಿ ಗೋಬಿ ಮಾಡ್ತಾ ಇದೀವಿ. ಆಕ್ಚುಲಿ ಹೂಕೋಸ್ ಗಿಂತ ಎಲೆಕೋಸ್ ಗೋಬಿ ಮಂಚೂರಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲೆಕೋಸಲ್ಲೇನೆ. ಹಾ, ನಮ್ಮ ಪ್ರಕಾರ ಗೋಬಿ ಫ್ರೈ ಮಾಡೋದಿಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಲೆಟ್ಸ್ ಪ್ರಿಪೇರ್. ಇವಾಗ ಗೋಬಿ ಮಾಡಕ್ಕೆ ರೆಡಿ ಮಾಡ್ಕೊಂತಾ ಇದೀವಿ. ಎಲೆಕೋಸ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಅವಳು ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಸೇಮ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡುವ. ಏನೇನು ಸ್ಪೂನ್ 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 ಓಕೆ. ಈಗ ಸ್ಪೂನ್ ಕೊಡ್ಬೇಕು. ಇಲ್ಲ ಬಿಡು, ಅದ್ರಲ್ಲಿ ಹಾಕೋಣ ಬಿಡು, ಪರವಾಗಿಲ್ಲ. ಇಬ್ರು ಸಪ್ರೇಟ್ ಆಗಿ ಮಾಡ್ತಿದೀವಿ ಅಂದ್ಮೇಲೆ ಸಪ್ರೇಟ್ ಆಗೇ ಮಾಡ್ಬೇಕು. ಹಂಗೆಲ್ಲ ಇದೆಲ್ಲ ಮಾಡ್ಬಾರ್ದು. ಓಕೆ. ಈಗ ನಾನ್ ರೆಸಿಪಿ ಹೇಳಲ್ಲ ಅಂತ ಅಂದೆ, ಬಟ್ ಆದ್ರೂ ಮಧ್ಯದಲ್ಲಿ ಹೇಳ್ಬೇಕು ಅನಿಸ್ತಾ ಇದೆ, ಹೇಳ್ತಾ ಇದೀನಿ. ಎಲೆಕೋಸಿಗೆ 1/2 ಕಪ್ ಮೈದಾ ಹಾಕ್ತಾ ಇದೀನಿ. ನಾನು ಹೇಳಲ್ಲ, ಅವಳೇ ಎಲ್ಲಾನು ಹೇಳ್ತಾಳೆ. ನಾನೇ ಎಲ್ಲಾನು ಹೇಳ್ತೀನಿ. Hey guys, all the best. May the better win. Thank you. ಡೀಲ್ ಮಾಡ್ಕೊ. ಕೇಳಿಸ್ತು ಒಂದು. ಇದು 1/2 ಕಪ್ ಯೂಸ್ ಮಾಡ್ತಾ ಇದೀವಿ ಮೈದಾ ಹಿಟ್ಟು. ಅವಳು 1/2 ಹಾಕಿ ಕೊಟ್ಟಿದ್ದಾಳೆ. ಕಾರ್ನ್ ಫ್ಲೋರ್ 2 ಸ್ಪೂನ್ ಹಾಕ್ತಾ ಇದೀನಿ. ಯಾರ ಕೈ ರುಚಿ ಚೆನ್ನಾಗಿರುತ್ತೆ ಅನ್ನೋದೇ ಡಿಫ್ರೆಂಟ್ ಇಲ್ಲಿ. ಅಷ್ಟೇ. ಸೇಮ್ ಕ್ವಾಂಟಿಟಿ ಇಬ್ರದ್ದು. ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ 1 ಸ್ಪೂನ್, ಜಸ್ಟ್ ಆ ಕ್ರಿಸ್ಪಿನೆಸ್ ಬರ್ಲಿ ಅಂತ. ನಾನ್ ವಿಡಿಯೋ ನೋಡ್ಕೊಂಡಂಗೆ ನಾವು ವಿಡಿಯೋ ನೋಡ್ಕೊಂಡು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದೀವಿ ನಾವು. ಓಕೆ, ಖಾರದ ಪುಡಿ ನಿಮ್ಗೆ ಎಷ್ಟು ಸ್ಪೈಸ್ ಬೇಕು ಅಷ್ಟು. ಐ ಥಿಂಕ್ ಇಷ್ಟು ಸಾಲತ್ತೆ ಅನ್ಸುತ್ತೆ. ನೆಕ್ಸ್ಟ್ ಗರಂ ಮಸಾಲ ಹಾಕ್ತಾ ಇದೀನಿ. ಅದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಂಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ. ಉಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು. ಬಹಳ ಕಷ್ಟ ಇದೆ ಇಲ್ಲಿ ನಿಂತ್ಕೊಂಡು ಅಡಿಗೆ ಮಾಡೋದು. ಅವಳು ಕವರ್ ಆಗ್ಲಿ ಅಂತ ನಾನು ಇಷ್ಟೊಂದೆಲ್ಲ ಹಿಂದೆ ನಿಂತ್ಕೊಂಡು. ವಾಟ್ ಇಸ್ ದಿಸ್? ಹೌದು, ಏನೋ ವಿಷಯ ಕೇಳ್ಪಟ್ಟೆ ಬೇಬಿ. ಏನ್ ಏನೋ ನಾವಿಬ್ರು ಮಾತಾಡ್ತಾ ಇಲ್ಲ ಅಂತ ಏನೋ. ಹಾ, ಎಷ್ಟೊಂದ್ ಜನ ನಾವ್ ಮಾತೇ ಆಡ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಡೈಲಿ ವಾರಕ್ಕೊಂದ್ಸತಿ ಸಿಕ್ಕೇ ಸಿಕ್ತಿವಿ, ವಾರಕ್ಕೆ 2 ಸತಿನಾದ್ರೂ ಸಿಗ್ತೀವಿ. ಹೇಗ್ ನಡೀತಾ ಇದೆ ನಿಮ್ಮ ಜೀವನ ಎಲ್ಲ? ಐ ಹೋಪ್ ಎಲ್ರು ಲೈಫಲ್ಲಿ ಚೆನ್ನಾಗಿದ್ದೀರಾ. ಚೆನ್ನಾಗಿಲ್ಲ ಅಂದ್ರೂ ಪ್ಲೀಸ್ ಚೆನ್ನಾಗಿರಕ್ ಟ್ರೈ ಮಾಡಿ. ಇರೋದೊಂದೇ ಲೈಫ್, ಎಂಜಾಯ್ ಮಾಡಿ. ಬೇಬಿ, ನಾನ್ ಚೆನ್ನಾಗ್ ಮಾಡ್ತೀನ, ನೀನ್ ಚೆನ್ನಾಗ್ ಮಾಡ್ತೀವಿ ಬೇಬಿ? ಅದು ನಾವೆಲ್ಲ ಟಿಪಿಕಲ್ ಏನದು ಆದರ್ಶ ಫ್ರೆಂಡ್ಸ್ ತರ ಎಲ್ಲ ಇರಲ್ಲ. ನನ್ಗಳು ಸೋಲಿ ಅಂತಾನೆ ನಾನ್ ಮಾಡ್ತಾ ಇದೀನಿ, ನಾನ್ ಸೋಲಿ ಅಂತಾನೆ ಅವಳು ಮಾಡ್ತಾ ಇದ್ದಾಳೆ. ಐ ಹೋಪ್ ನಾನೇ ಚೆನ್ನಾಗ್ ಮಾಡ್ತೀನಿ ಅನ್ಕೊಂಡಿದೀನಿ. ನನ್ಗೂ ಒಪ್ಪಿದೆ ನಾನ್ ಚೆನ್ನಾಗ್ ಮಾಡ್ತೀನಿ ಅಂತ. ಜಡ್ಜಸ್ ಒಂದ್ ಸ್ವಲ್ಪ ರಾಜಕೀಯ ಪಾಲಿಟಿಕ್ಸ್ ಎಲ್ಲ ಮಾಡ್ಲಿಲ್ಲ ಅಂದ್ರೆ, ಬಿಕಾಸ್ ಇಲ್ಲಿ ನನ್ ಕಡೆಯವ್ರ ಒಬ್ರಿದ್ದಾರೆ, ಇವ್ರ ಕಡೆಯವ್ರ ಒಬ್ರಿದ್ದಾರೆ. ಅದಕ್ಕೇನೆ ಇಬ್ರಿಗೂ ಇಟ್ಟಿರೋದು. ದರ್ಶು ಅಂತೂ ಒಂದ್ 1,000 ರೂಪಾಯಿ ಯಾರು ಕೊಡ್ತಾರೋ ಅವ್ರ ಕಡೆ ಜಡ್ಜ್ ಮಾಡ್ತೀನಿ ಅಂತ ಕೂತ. 2,000 rupees.
2000 rupees ಆಗಲ್ಲ ಹೇಳಿದ್ ನನ್ಗೆ. ಹೌದು, ನಾನ್ ಚೆನ್ನಾಗ್ ಕೂತಿದೀನಿ ಇಲ್ಲಿ, ನನ್ಗೆ ನಗು ಬರ್ತಾ ಇದೆ ಚಿಕ್ಕ ಹುಡುಗಿ ತರ. ಎಲೆಕೋಸಂದು ಮಿಕ್ಸ್ ಏನಿದೆ ರೆಡಿ ಮಾಡ್ಕೊಂಡಿದೀವಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕಿತ್ತು, ಅದನ್ನ ಮರ್ತೋಗಿದ್ವಿ, ಇವಾಗ ಹಾಕಿದ್ವಿ. ಒಂದ್ 1/2 ಸ್ಪೂನ್ ಹಾಕಿದೀನಿ. ಸೊ ಇವಾಗ ಇದನ್ನ ಕರ್ಕೋಬೇಕು, ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದೀನಿ. ಸೊ ಅದು ಅವಳು ಅದನ್ನ ಕರ್ಕೊಳ್ಳೋ, ನಾನ್ ಇಲ್ಲಿ ಕರ್ಕೊಳ್ಳೋಷ್ಟರಲ್ಲಿ ಅವಳು ನೆಕ್ಸ್ಟ್ ಏನಿರುತ್ತೆ ಸಾಸ್ ಅದನ್ನ ರೆಡಿ ಮಾಡ್ಕೊತಾ ಇದ್ದಾಳೆ. ಬಿಕಾಸ್ ಒಂದೇ ಬಾಂಡ್ಲಿ ಇರೋದು, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಇನ್ನ 2 ಇದೆ, ಫ್ರೈ ಮಾಡೋದಿಕ್ ಬೇಕು ಅದಕ್ಕೆ. ಸೊ ಇದು ಸಾಸ್ ಏನೇನ್ ಹಾಕೊಂಡ್ ರೆಡಿ ಮಾಡ್ತಿದ್ದೀನಿ ಅನ್ನೋದನ್ನ ನಾನ್ ಹೇಳ್ತೀನಿ, ಹೇಳ್ತಾಳೆ. ಸೊ ನಾನು ಅದೆಲ್ಲ ಹೇಳಲ್ಲ. ನಿನ್ ರೆಸಿಪಿನ ನೀನು ಬಿಟ್ಕೊಡಲ್ವಾ? ಸೀಕ್ರೆಟ್. ನಾನು ಏನೇನ್ ಕ್ವಾಂಟಿಟಿ ಹಾಕ್ತೀನಿ ಅಂತ ಅವಳಿಗೆ ಗೊತ್ತಾಗ್ಬಾರ್ದಲ್ವಾ, ಕೇಳಿಸ್ಕೊಂಬಿಟ್ಟ ಆಮೇಲೆ ನನ್ ಕ್ವಾಂಟಿಟಿನೇ ಹಾಕ್ಬಿಟ್ಟು ಟೇಸ್ಟ್ ಜಾಸ್ತಿ ಆಗ್ಬಿಟ್ರೆ ಅಂತ. ಇಂತ ಜನಗಳಿರ್ತಾರೆ ಗುರು. ನೋಡಿ, ಇಂತ ಫ್ರೆಂಡ್ ನ ನಾನೊಂದು ಇನ್ನೊಂದ್ 2 ತಿಂಗಳಾದ್ರೆ 11 ವರ್ಷ ಆಗತ್ತೆ. ಇಂಥವಳನ್ನ ನಾನು ಮೇಂಟೈನ್ ಮಾಡ್ತಾ ಇದೀನಿ. ನಾನ್ ಫಸ್ಟ್ ಟೈಮ್ ಬೇರೆ ಗೋಬಿ ಮಾಡ್ತಾ ಇರೋದು. ನೋಡೋಣ ಹೇಗ್ ಬರುತ್ತೋ ಗೊತ್ತಿಲ್ಲ. ದೇವ್ರೇ ಚೆನ್ನಾಗ್ ಬರ್ಲಿ, ನಾನ್ ಮಾಡ್ತಿರೋ ಗೋಬಿ ಸೋನು ಸೋಲ್ಲಿ ಅಂತ ಬೇಡ್ಕೋತಾ ಇದೀನಿ ನಾನು. ಚಾನ್ಸೇ ಇಲ್ಲ. ಆಕ್ಚುಲಿ ನೀವು ಒಂದಷ್ಟು ಐಡಿಯಾಸ್ ಕೊಡಿ. ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಯಾವ್ದೇ ರೆಡಿಮೇಡ್ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಏನಾದ್ರೂ ಒಂದು ರೆಸಿಪಿ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಅದನ್ನ ನಾವು ಟ್ರೈ ಮಾಡ್ತೀವಿ. ದರ್ಶುದು ಒಂದು ಇದೆ ಏನದು ಒಂದು ಲೇಮ್ ಕ್ವೆಶನ್ಸ್ ಕೇಳೋ ಒಂದು ಬುದ್ಧಿನೇ ಇದೆ. ಅವ್ನು ಕೇಳಿರೋ ಕ್ವೆಶನ್ಸ್ ಅಲ್ಲಿ ಒಂದ್ ಕ್ವೆಶನ್ ನಾನ್ ನಿಮಗ್ ಕೇಳ್ತೀನಿ, ನಿಮಗ್ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಒಂದು ಆಸ್ಟ್ರೇಲಿಯನ್ ಕಾಗೆ ಇರುತ್ತೆ, ಒಂದು ಇಂಡಿಯನ್ ಕಾಗೆ ಇರುತ್ತೆ. ಅದ್ 2 ಫ್ರೆಂಡ್ಸ್. ಇಂಡಿಯನ್ ಕಾಗೆ ಹೋಗಿ ಆಸ್ಟ್ರೇಲಿಯನ್ ಕಾಗೆ ಹತ್ರ ಏನ್ ಹೇಳತ್ತೆ, ಫಸ್ಟ್ ನೋಡಿದ ತಕ್ಷಣ ಏನ್ ಹೇಳತ್ತೆ? ಇದಕ್ಕೆ ಆನ್ಸರ್ ನಿಮಗ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಸ್ ರೆಡಿ ಮಾಡಿ ಇಟ್ಕೊಂಡಾಯ್ತು. ಇಷ್ಟು ಬೇಗ? ನೈಸ್, ಸೋ ಫಾಸ್ಟ್. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಗೋಬಿ ಮಂಚೂರಿಯನ್. ನಾನು ಅಷ್ಟು ತಿನ್ನಲ್ಲ. ನಾನು ಆಕ್ಚುಲಿ ಜಂಕ್ ಫುಡ್ಸ್, ಈ ಆಚೆಗಡೆ ಬ್ಯಾನ್ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ಮನೇಲಿ ಮಾಡೋದ್ ಹಿಂಗೆ ಅಂತ ನೋಡಿ ಕಲಿತಾ ಇದೀವಿ ಅಷ್ಟೇ, ಏನಾದ್ರೂ ಎಮರ್ಜೆನ್ಸಿಗ್ ಬೇಕಾಗತ್ತೆ ಅಂತ. ಒಂದೊಂದ್ಸರಿ ಸಡನ್ ಆಗಿ ಬಂದ್ಬಿಡುತ್ತಲ್ಲ ಕ್ರೇವಿಂಗ್ಸ್ ತಿನ್ಬೇಕು ಅಂತ. ಸೊ ಅದಕ್ಕೆ ಎಲ್ಲಾನು ಆದ್ರೂ ಇವೆಲ್ಲ ಏನೋ 5 ಸ್ಟಾರ್ ಹೋಟೆಲ್ ಅಲ್ಲಿ ಅಥವಾ ಹೋಟೆಲ್ಸ್ ಅಲ್ಲಿ ತಿನ್ನೋದಕ್ಕಿಂತ ಲೋಕಲ್ ರೋಡ್ ಸೈಡ್ ಅಲ್ಲಿ ಗಾಡಿಲಿ ತಿಂದ್ರೇನೆ ಚಂದ. ಸೊ ಗೈಸ್, ಏನಾದ್ರೂ ಐಡಿಯಾ ಕೊಡಿ ನೆಕ್ಸ್ಟ್ ವಿಡಿಯೋಸ್ಗೆ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು, ಸೊ ಕೊಟ್ರೆ ನಾನು ಆ ತರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಪ್ಲೀಸ್ ದಯವಿಟ್ಟು ಹೋಮ್ ಟೂರ್ ಮಾಡಿ, ರೂಮ್ ಟೂರ್ ಮಾಡಿ ಅಂತೆಲ್ಲ ಕೇಳಲೇಬೇಡಿ. ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಶೋಯಿಂಗ್ ಆಫ್ ಮೈ ಹೋಮ್. ಬೇರೆ ಐಡಿಯಾಸ್ ಇದ್ರೆ, ಬೇರೆ ಏನಾದ್ರೂ ಐಡಿಯಾಸ್ ಇದ್ರೆ ಹೇಳಿ. ಬೇಡ ನೆಸೆಸಿಟಿ ಇಲ್ಲ. ಆಮೇಲೆ ಏನೋ ರೆಸಿಪಿ ಎಲ್ಲ ಮುಗ್ಸಾದ್ಮೇಲೆ ನಾನ್ ಹೆಲ್ಪ್ ಮಾಡಿದ್ದು ಅಂತ ಅನ್ನೋರೆಲ್ಲ ನನಗ್ ಬೇಡ ಇಲ್ಲಿ. ಪರವಾಗಿಲ್ಲ, ನನ್ ಕಷ್ಟ ಆದ್ರೂ, ನಂಗೆ ಶೆಕೆ ಆದ್ರೂ, ಚಳಿ ಆದ್ರೂ, ಮಾಡಕ್ ಆಗ್ಲಿಲ್ಲ ಅಂದ್ರು, ಕೈ ನೋವು ಬಂದ್ರು, ಕಾಲ್ ನೋವು ಬಂದ್ರು ನಾನೇ ಮಾಡ್ತೀನಿ. ನಮ್ಮ ಮನೇಲಿ ಒಂದು ಮುದ್ದಾದ ಮಗು ಇದೆ, ಅದನ್ನ ತೋರಿಸ್ತೀನಿ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮನೆ. ಅವಳು ಇಲ್ಲಿ ನೋಡ್ತಾಳೆ ಗೋಬಿ. ಓನೇ ಬಂದರಿ. ಒಬ್ಬರಲ್ಲಿ ಪರಿಚ್ತಾ ಇದ್ಯಾ? ಒಂದ್ ರೌಂಡ್ ಫ್ರೈ ಮಾಡಿ ಆಗಿದೆ ಗೋಬಿನ, ಇನ್ನೊಂದ್ ರೌಂಡ್ ಫ್ರೈ ಮಾಡ್ತಾ ಇದೀನಿ. ರೆಡಿ ಆಗಿಲ್ಲ, ತಡ್ಕೊಳ್ಳ. ಓಕೆ, ಇವಾಗ ಸೋನು ಅವರ ಟೈಮು ಕಾಯ್ತಾ ಇದ್ದೆ ನಾನು ಹಾಕೋದಿಕ್ಕೆ. ಇರು ಬೇಬಿ, ಹುಷಾರು. ಈಗ ನಾನ್ ಸಾಸ್ ರೆಡಿ ಮಾಡ್ಕೊಂತೀನಿ. ನನ್ನ ಭಾಗದ್ದು ರೆಡಿ ಆಗಿದೆ ಗೋಬಿ. ಈಗ ಸಾಸ್ ರೆಡಿ ಮಾಡ್ಕೊಳಕ್ಕೆ ನಾನು ಬೌಲ್ ಇಟ್ಕೊಂಡಿದೀನಿ. ಏನೇನ್ ಹಾಕ್ತೀನಿ ಅಂತ ಅಂದ್ರೆ, 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕಿದೀನಿ. ಸೋಯಾ ಸಾಸ್ ಸ್ವಲ್ಪ, ನಿಮಗೆ ಎಷ್ಟು ಬೇಕು ಅಷ್ಟು. ಅಂಡ್ ಈಗ ನಮ್ಮ ಸೋನು ಹೆಂಗ್ ಓಪನ್ ಮಾಡಿದ್ದಾರೆ ನೋಡಿ, ರ್ಯಾಪರ್ ಸಮೇತ ಕ್ಯಾಪ್ ಓಪನ್ ಮಾಡಿದ್ದಾರೆ. ಈಗ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಮಾಡ್ತೀವಿ ಅನ್ನೋದು ಮುಖ್ಯ. ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ, ಅದೂನು ನಿಮ್ಮ ಖಾರದ ಮೇಲೆ ಡಿಪೆಂಡ್. ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಓಕೆ, ಇವಾಗ ಟೊಮೆಟೊ ಸಾಸ್ ಹಾಕೋತಾ ಇದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗ್ ಬರುತ್ತೋ.
ದೇವ್ರಿಗೆ ಬಿಟ್ಟಿದ್ದು. ನನ್ ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ್ಲೇ ಹೇಳ್ತಾ ಇದೀನಿ. ಓಕೆ, ಇವಾಗ ನಾನು ಗೋಬಿ ಮಾಡೋ ಈಗ ಅದೇ ಸಾಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಅವಾಗ್ಲಿಂದ ಬರಿತಾನೆ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಈಗ ಅದೇ ಸಾಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ, ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ, ನೋಡೋಣ. ಅವಳು ಕರ್ದು ಮುಗಿಸ್ಬಿಡ್ಲಿ. ಹೊರಗಡೆ ತಿನ್ನೋದೇ ಎರಡ್ ಫುಡ್ ಅನ್ಸುತ್ತೆ, ಎರಡೇ ಫುಡ್, ಒಂದು ಮೋಮೋಸ್, ಒಂದು ಪಾನಿಪುರಿ ಜಾಸ್ತಿ. ಮೋಮೋಸ್ ಇಷ್ಟ ನನ್ಗೆ. ಓಕೆ, ಅವಳು ಫ್ರೈ ಮಾಡಿದ್ದಾಯ್ತು. ಇವಾಗ ಇಬ್ರು ಆ ಕಡೆ ಒಂದು ಬಾಣ್ಲಿ, ಈ ಕಡೆ ಒಂದು ಬಾಣ್ಲಿ ಇಟ್ಕೊಂಡು ಗೋಬಿ ಮಾಡ್ತಿದೀವಿ. ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದೀವಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು, ಆಪ್ಷನಲ್. ಇದು ಅಷ್ಟೇ, ಸ್ಪ್ರಿಂಗ್ ಆನಿಯನ್ ಎಲ್ಲಾ ಕಡೆನೂ ಹಾಕ್ತಾರೆ ಅನ್ಕೊಂಡಿದೀನಿ. ಗಾರ್ನಿಶಿಂಗ್ ಆಗ್ತಾ ಇದೀನಿ. ಗಾರ್ನಿಶಿಂಗ್ ನಾವು ಇದನ್ನೇ ಮಾಡ್ತೀವಿ. ನಾನಿವಾಗ ಈರುಳ್ಳಿ ಹಾಕ್ತಾ ಇದೀನಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಂತ ಇದೀನಿ. ಓಕೆ, ಈರುಳ್ಳಿ ಹಾಕೊಂಡಿದೀನಿ. ಒಂಚೂರು ಶುಂಠಿ ಬೆಳ್ಳುಳ್ಳಿನೂ ಹಾಕೋತೀನಿ. ಕ್ಯಾಪ್ಸಿಕಮ್ ಹಾಕೋತಾ ಇದೀನಿ. ನನ್ಗೆ ಕ್ಯಾಪ್ಸಿಕಮ್ ಗೋಬಿಲಿದ್ರೆ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಆನಿಯನ್ ಇನ್ನ ಜಾಸ್ತಿ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಇನ್ನ ಕ್ಯಾಪ್ಸಿಕಮ್ ಹಾಕ್ತಿಲ್ಲ, ಆಮೇಲೆ ಹಾಕ್ತೀನಿ. ಈಗ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಾದ್ಮೇಲೆ ನಾನು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನಮ್ಮನೇಲಂತೂ ತುಂಬಾ ಜನ ಕಾಯ್ತಾ ಇದಾರೆ. ಆಕ್ಚುಲಿ ಗೋಬಿ ತಿನ್ನಕ್ ತುಂಬಾ ಕಾಯ್ತಾ ಇದಾರೆ. ಈಗ ಈ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಬಿ ಹಾಕ್ತಾ ಇದೀನಿ. ಐ ಥಿಂಕ್ ನನ್ ಗೋಬಿ ರೆಡಿ ಆಯ್ತು ಅನ್ಸತ್ತೆ. ಒಂದೆರಡು ನಿಮಿಷ ಬೆಂದ್ಬಿಟ್ರೆ ಈಗ ಲಾಸ್ಟ್ ಅಲ್ಲಿ ಏನಿದೆ ಇದು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಈಗ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾ ಇದೀನಿ, ಜಸ್ಟ್ ಗಾರ್ನಿಶಿಂಗ್ ಗೆ. ಇಬ್ರು ಮಾಡಕ್ ಆಗ್ತಲ್ಲ, ಕಷ್ಟ ಆಗ್ತದೆ ಪಾಪ ಅವಳಿಗೆ. ನಾನ್ ಹಿಂಗ್ ಬರ್ಬೇಕಾ ಇವಾಗ? ಪರವಾಗಿಲ್ಲ, ಇಟ್ಸ್ ಓಕೆ. ಓಕೆ, ನನ್ನ ಗೋಬಿ ರೆಡಿ ಆಗಿದೆ. ಅವಳ್ದು ಒಂಚೂರು ಫ್ರೈ ಆಗ್ತಿದೆ. ಅವಳ್ದು ಪ್ರಕಾರ ಅವಳಿನ್ನ ಫ್ರೈ ಮಾಡ್ತಿದ್ದಾಳೆ. ಸೊ ಇದೆಲ್ಲ ಆದ್ಮೇಲೆ ಒಂದು ಬೌಲ್ಗೆ ಹಾಕಿ ಆಂಟಿಗೂನು ದರ್ಶಗುನು ಟೇಸ್ಟ್ ಮಾಡಕ್ ಕೊಡ್ತೀವಿ. ನೋಡೋಣ ಯಾರು ವಿನ್ ಆಗ್ತೀವಿ. ನಾನು ವಿನ್ ಆಗ್ತೀವಿ. ಡನ್. ನಾನಾ ಗೋಬಿ ಮುಗೀತು, ಸರ್ವ್ ಮಾಡಿ ಅವ್ರಿಗೆ ಕೊಡ್ತೀವಿ. ನೋಡೋಣ ಏನಂತಾರೆ ಅಂತ. ಸೊ ನನ್ನ ಗೋಬಿ ರೆಡಿ ಆಗಿದೆ. ಇವಾಗ ನಾನ್ ಮಾಡಿರೋ ಗೋಬಿನೂ ರೆಡಿ ಆಗಿದೆ. ಬೋಲುಗೆ ಈಗ ಸರ್ವ್ ಮಾಡ್ತಾ ಇದೀನಿ. ದೇವ್ರೆ, ನಂದೇ ಚೆನ್ನಾಗ್ ಬಂದಿರ್ಲಿ ದೇವ್ರೆ. ದೇವ್ರೆ, ನಂದು ಚೆನ್ನಾಗಿರ್ಲಿ ದೇವ್ರೆ. ನೋಡಕ್ ಹೀಗಿದೆ. ಸೊ ಗೈಸ್, ಗೋಬಿ ರೆಡಿ ಆಗಿದೆ. ಇಲ್ಲಿ ಇಬ್ರು ಜಡ್ಜಸ್ ಕೂತಿದ್ದಾರೆ. ನೋಡೋಣ ಯಾರ್ ಏನೋ ಗೋಬಿ ಚೆನ್ನಾಗಿದೆ ಅಂತ. ಫಸ್ಟ್ ಯಾರ್ ಕೊಡ್ತಾರೆ? ನೀನೇ ಕೊಡು. ಇಬ್ರಿಗೂ ಎರಡು ಸೇಮ್ ಬಟ್ಲು. ಯಾರು ಆಮೇಲೆ ಗೊತ್ತಲ್ಲ ದರ್ಶು ಗೊತ್ತಲ್ಲ. ದೇವ್ರೆ, ಕಾಪಾಡಪ್ಪ. ಅಯ್ಯೋ ಬಿಟ್ಟ. ನೈಸ್ ಅಂತೆ ಬೇಬಿ. ಏನ್ ಸಖತ್ತಾಗಿ ಮಾಡ್ಬಿಟ್ಟಿದ್ಯಾ? ಏನಿಲ್ಲ, ನೋಡೋಣ. ನನ್ ಚೆನ್ನಾಗಿಲ್ಲಪ್ಪ. ಈಗ ನಮ್ಮ ಮಮ್ಮಿಗೆ ಕರೆಕ್ಟ್ ಆಗಿ ಹೇಳ್ಬೇಕಾಯ್ತಾ ಇಬ್ರು? ಪಾಲಿಟಿಕ್ಸ್ ಎಲ್ಲ ಮಾಡ್ಬಾರ್ದು. ಆಮೇಲೆ ಫೋನ್ ಪೇ ಮಾಡ್ತೀನಿ ಇಬ್ರಿಗೂ. ಹ್ಞೂ ಅಂತ ಇದೀನ. ಅದಕ್ಕೂ ಯಾರ ಹತ್ರ? ಸೋನು ಹತ್ರನಾ? ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ಮಾಡ್ಕೋಬೇಕು ತಾನೆ. ಕೊಡಲ್ಲ. ಗುಡ್. ಇಲ್ಲಪ್ಪ, ನಾನ್ ಡೀಲ್ ಗೀಲ್ ಏನು ನೀನ್ ಕೊಡು. ನಾನ್ ಟೇಸ್ಟ್ ಮಾಡ್ಲಾ? ಈಗ ತಿಂದ್ರಲ್ಲ ಅವರು. ಈರುಳ್ಳಿ ಅಲ್ಲ, ಕ್ಯಾಪ್ಸಿಕಮ್ ಎತ್ಕೋತಾ ಇದಾರೆ. ಟೇಸ್ಟ್ ಮಾಡು ಬಂಗು. ದೇವ್ರೇ ಕಾಪಾಡಪ್ಪ. ನಾನ್ ಚೆನ್ನಾಗಿಲ್ಲ.
ಇಬ್ರದ್ದು ಒಂದೇ ತರ ಇದೆಯಾ? ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಹೌದಾ? ಮೇಬಿ ಸೇಮ್ ಹಾಕಿದ್ವಿ ತಾನೆ, ಅದೇ ಡಿಫ್ರೆಂಟ್ ಆಯ್ತು. ಕೈ ರುಚಿ ನೀವೇ ದೊಡ್ಡವರು ಹೇಳ್ಬೇಕು. ಹೇಳಿ 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 ಹೇಳಿ. ನೀನ್ ಹೇಳೋದಷ್ಟು ನೀನೇ ತಾನೇ ಟೇಸ್ಟ್ ಮಾಡಿದ್ದು. ನೀನ್ ತಿನ್ನು ಬೇಬಿ. ಸಪ್ಪೆ ಅನಿಸ್ತು, ಇವ್ರದ್ದು ಚೆನ್ನಾಗಿದೆ. ಅಂದ್ರೆ ಇದು ಗೊಜ್ಜು ಸ್ವಲ್ಪ ಜಾಸ್ತಿ ಇದೆ, ಅದು ಸ್ವಲ್ಪ ಡ್ರೈ ತರ ಇದೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇರು ನಾನ್ ಟೇಸ್ಟ್ ಮಾಡ್ತೀನಿ. ಎರಡು ಚೆನ್ನಾಗೈತೆ, ಅಂದ್ರೆ ಅದು ಸ್ವಲ್ಪ ಡ್ರೈ, ಇದು ಸ್ವಲ್ಪ. ನಾನು ಈ ರಿಸಲ್ಟ್ ಆಕ್ಚುಲಿ ತುಂಬಾ ಭಯ ಅಂತ ಹೇಳ್ತಾ ಇದೀನಿ, ಅದೇ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತ. ನೋಡ್ರಿ ಸಾಸ್ ಜಾಸ್ತಿ ಆಗಿದೆ, ಸೋಯಾ ಸಾಸ್ ಜಾಸ್ತಿ ಆಗಿದೆ ಇದಕ್ಕೆ. ನಾನೇ ಹೇಳ್ತಾ ಇದೀನಿ. ಇರು ನಂದು ಸ್ವಲ್ಪ ಒಳಕ್ ಹೋಗ್ಲಿ. ನಾನ್ ಕೊಡಲ್ಲ, ಯಶ್ ಫ್ಯಾನ್ಸ್ ತಿನ್ನಿದ್ರೆ ನಾನ್ ಕೊಡಲ್ಲ. ಯಶ್ ಫ್ಯಾನ್ಸ್ ಸಲುವಾಗಿ ಕುಡಿ. ಇಬ್ರದ್ದು ಸೋಯಾ ಸಾಸ್ ಜಾಸ್ತಿ ಆಗಿದೆ. ಏನಿಲ್ಲ, ನಂದೇ ಚೆನ್ನಾಗಿದೆ, ನನಗೆ ಅವಳಿಗೆ ಚೆನ್ನಾಗಿದೆ. ನಂದು ನನಗ್ ಚೆನ್ನಾಗಿದೆ ಗೈಸ್. ತಗೊಳ್ಳಿ. ಮತ್ತೆ ನಾವೇ ಬ್ರೇನ್ ಕಂಡು ಏನಿಲ್ಲ, ಈ ಸೊ ಇವಾಗ ಕರೆಕ್ಟ್ ಆಗಿ ಹೇಳ್ಬೇಕು ಯಾರು. ನ್ಯೂ ಬೇಬಿದೆ ಹೇಳಾಗಿದೆ ಆಲ್ರೆಡಿ. ಬೇಬಿ ನಾನು ಚೆನ್ನಾಗಿದೆ ಹೇಳಿದೆ, ಅಂತೆ. ಮಮ್ಮಿನೂ ಬೇಬಿದೆ ಹೇಳಿದ್ದು. ನನಗೆಂದೆ ಚೆನ್ನಾಗಿ ಕುಕ್ ಮಾಡ್ತಾರೆ. ಓಕೆ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಬ್ರು ಏನೋ ಪಾಲಿಟಿಕ್ಸ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ತೇಲ್ಸ್ಬಿಟ್ರು. ಯಾರ್ ಗೆದ್ರು ಅಂತ ಗೊತ್ತಿಲ್ಲ, ಆದ್ರೂ ಇಬ್ರದ್ದು ಚೆನ್ನಾಗಿದೆ. ಇಬ್ರದ್ದು ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಆಗಿದೆ. ಮ್ಯಾನೇಜಬಲ್, ಫಸ್ಟ್ ಟೈಮ್ ಮಾಡಿರೋದ್ರಿಂದ ಓಕೆ, ಏನು ಅನ್ಸಲ್ಲ. ಯಾ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಬಾಯ್.